ಕೈಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ಬೇರೆಯದೇ ರೂಪುರೇಷೆಯನ್ನ ಪಡ್ಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಕದನ ಜೋರಾಗ್ತಾನೆ ಇದೆ. ಕಾಂಗ್ರೆಸ್ನಲ್ಲಿ ಜೋರಾದ ಸಿಎಂ ಕುರ್ಚಿ ಕಿತ್ತಾಟ, ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಒಂದು ಕಡೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಒಪ್ಪಂದ ಆಗಿದ್ರೆ ಸಿಎಂ ಹುದ್ದೆಯನ್ನ ಬಿಟ್ಕೊಡ್ಲಿ ಹೀಗಂತ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಬಿಟ್ಟು ಕೊಡದಿದೆ ಡಿಕೆ ಶಿವಕುಮಾರ್ ಒದ್ದು ತೆಗೆದುಕೊಳ್ತಾರೆ, ಆ ಕಾಲ ಬರುವಂತೆ ಕಾಣಿಸ್ತಾ ಇದೆ ಅಂತ ಗೋವಿಂದ ಕಾರಜೋಳ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುರ್ಚಿ ಸಿಗೋದಿಲ್ಲ, ಕೆಲವೊಂದಷ್ಟು ಬಾರಿ ಒದ್ದು ಕಿತ್ಕೊಳ್ಬೇಕಾಗತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಒಂದು ಸಭೆಯಲ್ಲೂ ಕೂಡ ನಿಂತಿದ್ದವರಿಗೆ ಕುರ್ಚಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಸಿಕ್ಕದಾಗ ಕೂತ್ಕೊಬಿಡ್ಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಅದನ್ನ ಈಗ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ನೆನಪಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಧಿವೇಶನದ ಕೊನೆಯ ದಿನ ನನ್ನನ್ನ ಅಲ್ಲಾಡ್ಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ನಾನೇ 5 ವರ್ಷ ಸಿಎಂ ಆಗಿ ಮುಂದುವರಿತೀನಿ ಅಂತ ಪದೇ ಪದೇ ಅವ್ರು ನಾರ್ಮಲ್ ಆಗಿ ಕೊಡುವಂತ ಹೇಳಿಕೆಯ ರೀತಿಯಲ್ಲಿ ಅಧಿವೇಶನ ಮುಗಿದಾದ್ಮೇಲೂ ಕೊಟ್ರು. ಅದಾದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಮೌನವನ್ನ ಮುರಿದು ಎಲ್ಲೂ ಕೂಡ ಅವರೇ ಸಿಎಂ ಅನ್ನೋದಾಗಿ ಒಪ್ಪಿಕೊಳ್ಳದಿದ್ರೂ ಕೂಡ ಒಳಗೊಳಗೆ ರಣತಂತ್ರವನ್ನ ರೂಪಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ, ನೀರಾವರಿಗೆ ಸಂಬಂಧಪಟ್ಟಂತೆ ಸಭೆ ನಡೆಸೋದಕ್ಕೆ ಅಲ್ಲಿಗೆ ಹೋದ್ರೂ ಕೂಡ ಹೈಕಮಾಂಡ್ ಅನ್ನ ಭೇಟಿ ಮಾಡಿಯೇ ತೀರಬೇಕು ಅನ್ನುವಂತ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರು. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ 2 ಬ್ಯಾಚ್ಗಳನ್ನಾಗಿ ಮಾಡ್ಕೊಂಡು ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ಬಿಟ್ಟು ಬಂದಿದ್ದು ಆಯ್ತು ಕೆಲ ಶಾಸಕರು ಹಾಗೆ ಸಚಿವರು. ಇದ್ರ ಮಧ್ಯದಲ್ಲಿ ನಾವಿಬ್ರು ಬ್ರದರ್ಸು, ನಾವಿಬ್ರು ಅಣ್ತಮ್ಮ ಇದ್ದಂಗೆ ಪಕ್ಷವನ್ನ ಸಂಘಟನೆ ಮಾಡೋದು ಮಾತ್ರ ನಮ್ಮ ಗುರಿ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ಡಿನ್ನರ್ ಅನ್ನ, ನಾಟಿ ಕೋಳಿ ಸಾರು ಮುದ್ದೆಯನ್ನ ತಿನ್ನೋದ್ರ ಮೂಲಕ ಎಲ್ಲದಕ್ಕೂ ಕೂಡ ಈ ಆಗಿದ್ದಂತ ಗಾಯಗಳಿಗೆ ಮದ್ದರಿಯುವ ಕೆಲಸವನ್ನ ಇವರೇ ಮಾಡ್ಕೊಂಡಿದ್ರು. ಆದ್ರೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋದಿಲ್ವಾ, ಕುರ್ಚಿ ಕದನ ಇಲ್ಲಿಗೆ ತಣ್ಣಗಾಗತ್ತಾ ಅಂತ ಅನಾಲಿಸಿಸ್ ನಡೀತಾ ಇದ್ದು ಅಷ್ಟರಲ್ಲೇ ಮತ್ತೆ ಈಗ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿಯನ್ನ ಬಿಟ್ಕೊಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಹೆಂಗೂ ಒದ್ದು ತಗೋಬೇಕು ಅಂತ ಗೊತ್ತಿದೆ ಅಂತ ಈಗಾಗಲೇ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಪದೇ ಪದೇ ದೆಹಲಿಗೆ ಅಂಗಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತ್ರ ಹೈಕಮಾಂಡ್ ನನ್ನ ಸಪೋರ್ಟಿವ್ ಆಗಿದೆ, ನಾನೇ 5 ವರ್ಷ ಸಿಎಂ ಅಂತ ಅಂತಾರೆ. ಯಾರಪ್ಪನ ಕೈಲೂ ಅದನ್ನ ಅಲ್ಲಾಡ್ಸಕ್ಕೂ ಆಗೋದಿಲ್ಲ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದುವರಿತೀನಿ ಅಂತ ಹೇಳಿಲ್ಲ. ಬಟ್ ಈ ಹಿಂದೆ 4 ಗೋಡೆಗಳ ಮಧ್ಯೆ 6 ಜನ ನಾಯಕರು ಸೇರಿದಂತ ನಡೆದಂತ ಚರ್ಚೆಯಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ಪ್ರಸ್ತಾಪ ಆಗಿರಬಹುದು, ಅದನ್ನ ಮಾಧ್ಯಮದ ಮುಂದೆ ನನಗೆ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನು ಮುಂದುವರೆದು ಜಪ ತಪ ಹೋಮ ಹವನ ಟೆಂಪಲ್ ರನ್ ಇದೆಲ್ಲ ಸರ್ವೇ ಸಾಮಾನ್ಯ. ಇನ್ನು ಈ ಹಿಂದೆ ಕೂಡ ಜಗದೀಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು, ಅಧಿವೇಶನ ಮುಗಿದ ತಕ್ಷಣವೇ ಹೋಗಿ ಬಂದಿದ್ರು. ಈ ಹಿಂದೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು, ಒಳ್ಳೆ ಹುದ್ದೆ ಸಿಕ್ತು. ಹಾಗಾಗಿ ಮುಂದಿನ ದಿನದಲ್ಲಿ ಸಿಎಂ ಆಗುವಂತ ಆಕಾಂಕ್ಷೆಯನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋದ್ರ ಅನ್ನುವಂಥ ವಿಶ್ಲೇಷಣೆ. ಇದೆಲ್ಲದರ ಮಧ್ಯೆ ಈಗ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಏನಾಗ್ಬಿಡುತ್ತೆ, ಜನವರಿಯಲ್ಲಾದ್ರೂ ಸಂಕ್ರಾಂತಿಯ ಸಮಯದಲ್ಲಿ ಕ್ರಾಂತಿ ಆಗ್ಬಿಡುತ್ತಾ, ಈ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರ ನಿಷ್ಕ್ರಿಯ ಆಗಿದೆ, ಕುರ್ಚಿ ಕಾದಾಟ ಜೋರಾಗಿದೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಯಾವುದೇ ಕಂಡೀಷನ್ ಆಗದೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ 2.5 ವರ್ಷದ ಒಪ್ಪಂದ ನಮ್ಮಿಬ್ಬರಲ್ಲಿ ಆಗಿದೆ ಅಂತ. ಅದಕ್ಕೆ ಇಬ್ಬರಲ್ಲೂ ಆಗಿದ್ದರೆ, ಒಂದು ವೇಳೆ ಒಪ್ಪಂದ ಆಗಿದ್ದರೆ ಅವರು ಬಿಟ್ಟು ಕೊಡ್ಬೋದು. ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದಾರೆ ಗೊತ್ತದನ್ನು, ಒದ್ದು ತಗೋತೀನಿ ಅಂತೇಳಿ. ಅದಕ್ಕೆ ಬಹುಶಃ ಆ ಕಾಲ ಬರುವಂಗೆ ಕಾಣ್ತದೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಕೇವಲ ಪದಾಧಿಕಾರಿ, ಸರ್ವಾಧಿಕಾರಿಗಳು ಬೇರೆ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳು. ಸರ್ವಾಧಿಕಾರಿಗಳ ಅಣತಿಯಂತೆ ಕಾಂಗ್ರೆಸ್ ಪಕ್ಷ ನಡೀತದ ಹೊರತು ಖರ್ಗೆ ಅವ್ರ ಮಾತಿಗೆ ಕೌಡೆ ಕಿಮ್ಮತ್ತು ಇಲ್ಲ. ರಾಜ್ಯದಲ್ಲಿ ಸರ್ಕಾರ ನಿಷ್ಕ್ರಿಯ ಆಗಿದೆ, ಕುರ್ಚಿ ಕಾದಾಟ ಜೋರಾಗಿದೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಯಾವುದೇ ಕಂಡೀಷನ್ ಆಗದೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ತಾರೆ.
ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ 2.5 ವರ್ಷದ ಒಪ್ಪಂದ ನಮ್ಮಿಬ್ಬರಲ್ಲಿ ಆಗಿದೆ ಅಂತ. ಅದಕ್ಕೆ ಇಬ್ಬರಲ್ಲೂ ಆಗಿದ್ದರೆ